ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಮೇಲೆ ಇದೆಂತಹ ಆರೋಪ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಏನಾಯಿತು ಅಂದರೆ ಗಿಲ್ಲಿ ಬಿಗ್ ಬಾಸ್ನಲ್ಲಿ ಗೆದ್ದರು, ಅದಾದ ಮೇಲೆ ಅವ್ರ ಮೇಲೆ ಬೇರೆ ಬೇರೆ ರೀತಿಯ ಆರೋಪಗಳು ಕೇಳಿ ಬರ್ತಾ ಇದೆ. ದುಡ್ಡಿದ್ದವರನ್ನು ಮಾತ್ರ ಗಿಲ್ಲಿ ಮೀಟ್ ಮಾಡ್ತಾರಾ? ಹಾಗಾದರೆ ಈಗೊಂದು ಪ್ರಶ್ನೆ. ಗಿಲ್ಲಿಯ ಆಟವನ್ನು ಬಿಗ್ ಬಾಸ್ನಲ್ಲಿ ನೋಡಿದ್ದೀವಿ, ಆದರೆ ಈಗ ಆರೋಪ ಕೇಳಿ ಬಂದಿದ್ದಲ್ಲ, ಅದರಿಂದ ಯೋಚನೆ ಮಾಡಬೇಕಾಗಿದೆ. ದುಡ್ಡಿದ್ದವರನ್ನು ಮಾತ್ರ ಗಿಲ್ಲಿ ಮೀಟ್ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಗಿಲ್ಲಿಗೆ ಮುಳುವಾಗ್ತಾ ಇದೆ ಅತಿಯಾದಂತಹ ಅಭಿಮಾನ, ಜನರು ಕೊಟ್ಟಂತಹ ಅಭಿಮಾನ. ಅದು ಗಿಲ್ಲಿ ಟ್ಯಾಟೋ ಹಾಕಿಸಿಕೊಂಡಿದ್ದಂತಹ ಅಭಿಮಾನಿಯಿಂದಲೇ ಗಿಲ್ಲಿ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಂಡಿದ್ದಂತಹ ಗಿಲ್ಲಿ ಏನಿದೆ, ದೊಡ್ಡ ಮಟ್ಟದ ಅಭಿಮಾನಿಗಳು ಇಟ್ಕೊಂಡಿದ್ರು. ಗಿಲ್ಲಿ ಫೋಟೋ ಕೈ ಮೇಲೆ ಅಚ್ಚೆಯನ್ನು ಕೂಡ ಹಾಕಿಸ್ಕೊಂಡಿದ್ರು ಒಬ್ಬ ಅಭಿಮಾನಿ. ಟ್ಯಾಟೋ ಹಾಕಿಸ್ಕೊಂಡಿದ್ದಂತಹ ಅಭಿಮಾನಿ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಮಾತನಾಡಿರ್ತಾರೆ ಗಿಲ್ಲಿ. ಹೊರಗಡೆ ಬಂದ ಮೇಲೆ ಮೀಟ್ ಮಾಡ್ತೀನಿ ಅಂತ ಗಿಲ್ಲಿ ಹೇಳಿರ್ತಾರೆ, ಆದರೆ ಅದು ಆಗಿಲ್ಲ ಅಂತ ಕಾಣಿಸುತ್ತೆ. ಆದರೆ ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾನೆ, ಬಂದ ಮೇಲೆ ಇನ್ನೂ ಕೂಡ ಮೀಟ್ ಮಾಡಿಲ್ಲ. ಇದು ಆ ಅಭಿಮಾನಿಗೆ ತುಂಬ ದೊಡ್ಡ ಮಟ್ಟದ ಬೇಸರ ಆಗೋ ಥರ ಮಾಡ್ತಾ ಇದೆ. ದುಡ್ಡಿದ್ದವರ ಮನೆಗೆ ಮಾತ್ರ ಹೋಗ್ತಾರೆ, ಸನ್ಮಾನ ಮಾಡಿಸ್ಕೊಳ್ತಾರೆ ಗಿಲ್ಲಿ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ನಮ್ಮಂಥ ನಿಜವಾದ ಅಭಿಮಾನಿಗಳ ಪ್ರೀತಿಗೆ ಬೆಲೆ ಕೊಟ್ಟಿಲ್ಲ ಗಿಲ್ಲಿ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ರು. ಇಡೀ ಕರ್ನಾಟಕದ ಜನತೆ ಗಿಲ್ಲಿಗೆ ವೋಟ್ ಮಾಡಿದ್ರು, ಕೋಟ್ಯಾಂತರ ವೋಟ್ಗಳು ಬಂದಿದ್ವು. ಯಾವ ರಾಜಕಾರಣಿಗೂ ಕೂಡ ಬರೋದಿಲ್ಲ ಅಷ್ಟು ದೊಡ್ಡ ಮಟ್ಟದ ವೋಟ್ಗಳು ಬಂದಿದ್ವು ಬಿಗ್ ಬಾಸ್ನಲ್ಲಿ. ಗಿಲ್ಲಿಯ ಜನಪ್ರಿಯತೆ ಬಿಗ್ ಬಾಸ್ನಿಂದ ಮತ್ತಷ್ಟು ಹೆಚ್ಚಾಯಿತು. ಈ ಹಿಂದೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಆಗಲೂ ಕೂಡ ಅಭಿಮಾನಿಗಳಿದ್ರು, ಆದರೆ ಬರೀ ಅಭಿಮಾನಿಗಳಿದ್ರು. ಆದರೆ ಬಿಗ್ ಬಾಸ್ಗೆ ಬಂದ ನಂತರ, ಇವರ ರಿಯಲ್ ಆದಂತಹ ಆಟವನ್ನು ನೋಡಿದ ನಂತರ ಇಡೀ ಕರ್ನಾಟಕದ ಜನತೆ ಫಿದಾ ಆಗ್ತಾರೆ, ಅವರನ್ನು ಮೆಚ್ಕೊಳ್ತಾರೆ, ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರೇ ಸ್ವಯಂ ಪ್ರೇರಿತವಾಗಿ ಗಿಲ್ಲಿಯನ್ನು ಗೆಲ್ಲಿಸಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಯಾನವನ್ನು ಶುರು ಮಾಡ್ತಾರೆ, ಏರಿಯಾಗಳಲ್ಲಿ ಬ್ಯಾನರ್ಗಳನ್ನು ಹಾಕ್ತಾರೆ, ದೊಡ್ಡ ಮಟ್ಟದ ಸಪೋರ್ಟನ್ನು ಮಾಡ್ತಾರೆ. ಇನ್ನೊಬ್ಬ ಅಭಿಮಾನಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಗಿಲ್ಲಿಯ ಟ್ಯಾಟೋವನ್ನು ಹಾಕಿಸ್ಕೊಳ್ತಾನೆ ತನ್ನ ಕೈ ಮೇಲೆ. ಆ ವಿಚಾರ ಗಿಲ್ಲಿಗೂ ಗೊತ್ತಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿರ್ತಾನೆ, ಮಾತನಾಡ್ತಾನೆ ಕೂಡ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಆ ಅಭಿಮಾನಿಯನ್ನು ಕೂಡ ಮೀಟ್ ಮಾಡಬೇಕು ಅಂತ ಹೇಳಿರ್ತಾನೆ. ಆದರೆ ಬಿಗ್ ಬಾಸ್ ಫಿನಾಲೆ ಮುಗಿದು ಗಿಲ್ಲಿ ವಿನ್ನರ್ ಆಗಿ ತುಂಬ ದಿನ ಆಯಿತು. ಹೊರಗೆ ಬಂದು ಬೇರೆ ಬೇರೆಯವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯವ್ರನ್ನ, ಬೇರೆ ಬೇರೆ ನಾಯಕರನ್ನ ಮೀಟ್ ಮಾಡ್ತಾ ಇದ್ದಾರೆ, ರಾಜಕೀಯ ನಾಯಕರುಗಳನ್ನು. ಈಗೊಂದು ಪ್ರಶ್ನೆ ಏನು, ಯಾರು ಆ ಅಭಿಮಾನಿ ಟ್ಯಾಟೋ ಹಾಕಿಸ್ಕೊಂಡಿದ್ನಲ್ಲ ಆತನೇ ಆರೋಪ ಮಾಡ್ತಾ ಇದ್ದಾನೆ. ಏನಂದರೆ ಗಿಲ್ಲಿಗೆ ದುಡ್ಡಿದ್ದವರೇ ಬೇಕು, ದುಡ್ಡಿದ್ದವ್ರನ್ನ ಮಾತ್ರ ಅವರು ಮೀಟ್ ಮಾಡ್ತಾರೆ, ನಮ್ಮಂಥ ಬಡ ಅಭಿಮಾನಿಗಳನ್ನಲ್ಲ. ಯಾಕಂದರೆ ಮನೆಯಿಂದ ಬಂದಮೇಲೆ ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಇನ್ನೂ ಮೀಟ್ ಮಾಡಿಲ್ಲ. ಇದರಿಂದ ನನಗೆ ತುಂಬ ಬೇಸರ ಆಗ್ತಾ ಇದೆ. ಗಿಲ್ಲಿ ಈ ರೀತಿಯಾಗಿ ಬದಲಾಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಮನೆಯಲ್ಲಿ ಯಾವ ರೀತಿಯಾಗಿದ್ರು ಹೊರಗಡೆ ಬಂದ ಮೇಲೆ ಕೂಡ ಅದೇ ರೀತಿಯಾಗಿ ಇರ್ತಾರೆ ಅಂತ ನಾವು ನಂಬಿಕೆಯನ್ನು ಇಟ್ಕೊಂಡಿದ್ದೆ. ಆದರೆ ಅದು ಆ ರೀತಿಯಾಗಿ ಆಗ್ತಾ ಇಲ್ಲ. ಗಿಲ್ಲಿ ಇನ್ನೂ ಕೂಡ ಮೀಟ್ ಮಾಡಿಲ್ಲ ಅಂತ ಹೇಳಿ ಅವರ ಅಪ್ಪಟ ಅಭಿಮಾನಿ ಒಬ್ಬರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಟ್ಯಾಟೋ ಹಾಕಿಸ್ಕೊಂಡಿದ್ರು, ಅದೆಲ್ಲ ಇಡೀ ಕರ್ನಾಟಕದ ಜನತೆ ಕೂಡ ನೋಡ್ತು ಟ್ಯಾಟೋ ಹಾಕಿಸ್ಕೊಂಡಿದ್ದು. ಸ್ವತಃ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನೇ ಮಾತಾಡಿದ್ರಿಂದ ಅದು ಕೂಡ ವೈರಲ್ ಆಗ್ತಾ ಹೋಯಿತು. ಈಗ ಆ ಟ್ಯಾಟೋ ಹಾಕಿಸ್ಕೊಂಡಂತಹ ವ್ಯಕ್ತಿನೇ ಹೇಳ್ತಾ ಇದ್ದಾನೆ, ಗಿಲ್ಲಿಯಲ್ಲಿ ಚೇಂಜಸ್ ಆಗಿದೆ, ಅವರು ದುಡ್ಡಿದ್ದವ್ರನ್ನ ಮಾತ್ರ ಮೀಟ್ ಮಾಡ್ತಾರೆ, ನಮ್ಮಂಥ ಅಭಿಮಾನಿಗಳಿಗೆ ಏನು ಕೂಡ ಬೆಲೆ ಕೊಡ್ತಾ ಇಲ್ಲ, ನಮ್ಮ ಅಭಿಮಾನಕ್ಕೆ ಬೆಲೆನೇ ಇಲ್ವಾ ಹಾಗಾದರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.